ಉದ್ದೇಶ ಅದೇ. ಹಿಂದೆ ಏನು ನಗರ ವೈಭವಯುತವಾಗಿ ಅರಸರ ಕಾಲದಲ್ಲಿ ರಾಜಧಾನಿಯಾಗಿ ಮೆರೆದಂತ ನಗರ, ಆ ಹಿಂದೆಯೂ ಕೂಡ ಕೆಳದಿ ಅರಸರು ಹಿಂದೆಯೂ ಕೂಡ ನಗರ ವಿಜೃಂಭಣೆಯಿಂದನೇ ಕೂಡಿತ್ತು. ನಗರ ಕೋಟೆ ಇತಿಹಾಸ ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಗರ ಕೋಟೆಗೆ. ಹಾಗೆ ಆನಂತರ ಬಂದ ಕೆಳದಿ ಮನೆತನದ ಅರಸರು ಬಿದನೂರನ್ನೇ ರಾಜಧಾನಿಯಾಗಿ ಇಟ್ಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ. ಆಳ್ವಿಕೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ರಾಜಧಾನಿಯಾಗಿ ಇದು ಮೆರೀತದೆ. ಆನಂತರ ಕೆಲವೊಂದಿಷ್ಟು ಕಾರಣಗಳಿಂದ ಡ್ಯಾಮ್ಗಳಿರ್ಬೋದು, ಈ ರೀತಿಯಾಗಿ ಇಡೀ ನಗರ ಸಂಸ್ಥಾನದ ಅವನತಿ ಆಗ್ತಾ ಹೋಗ್ತದೆ. ಆದರೆ ಅವನತಿ ಆದರೂ ಕೂಡ ಇಲ್ಲಿರ್ತಕ್ಕಂಥ ಅವ್ರು ಸೃಷ್ಟಿಸ್ತಕ್ಕಂಥ ಈ ದೇವಸ್ಥಾನಗಳಿರ್ಬೋದು ಅಥವಾ ಪೂಜನೀಯ ಸಾಂಸ್ಕೃತಿಕ ಕೇಂದ್ರಗಳಿರ್ಬೋದು, ಅವು ಇವತ್ತಿಗೂ ಕೂಡ ಜೀವಂತವಾಗಿದೆ. ಅವಕ್ಕೆ ಜೀವಸೆಲೆ ಇದೆ. ಅದಕ್ಕೆ ನಾವು ಅಲ್ಲಿ ತೊಡಗಿಕೊಂಡಾಗ ಅವಕ್ಕೆ ಜೀವಸೆಲೆ ಬರ್ತದೆ ಅಂತೇಳಿ ನಮ್ಮ ಭಾವನೆ. ಆ ಕಾರಣಕ್ಕಾಗಿ ಮೊದಲನೇ ಹಂತದಲ್ಲಿ ಇವಾಗ ದೇವಗಂಗೆ ಏನಿದೆ, ದೇವಗಂಗೆ ಇದರ ವಾಸ್ತುಶಿಲ್ಪ ಮತ್ತೆ ಇದ್ರದ್ದು ನೀವು ಪ್ರಾಕೃತಿಕ ವೈಭವ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಅಂತ ಅನಿಸ್ತದೆ. ಬಹಳ ವೈಭವಯುತವಾಗಿದೆ. ಇದನ್ನು ಮತ್ತೆ ಇದಕ್ಕೊಂದು ಜೀವಸೆಲೆ ಇರ್ತಕ್ಕಂಥದ್ರಲ್ಲಿ ನಾವು ತೊಡಗಿಸ್ಕೊಳ್ಳೋಣ, ಅದಕ್ಕೊಂದೆಲ್ಲ ಸಣ್ಣ ಸೇವೆ ಮಾಡುವಂಥ ಅವಕಾಶವನ್ನು ನಾವು ಮಾಡೋಣ. ಹಿಂದಿನ ವೈಭವ ಅಟ್ಲೀಸ್ಟ್ ಸಣ್ಣದಾಗಾದ್ರೂ ಆ ವೈಭವಕ್ಕೆ ನಾವು ತಗೊಂಡು ಹೋಗೋಣ ಅನ್ನೋದು ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು. ಹೌದು, ಮುಂದಿನ ಪೀಳಿಗೆಗೆ, ಮುಂದಿನ ಯುವಕರಿಗೆ ಇದರ ಇತಿಹಾಸ ಗೊತ್ತಾಗಬೇಕು. ನಮ್ಮ ಊರಿನ ಬಗ್ಗೆ, ನಮ್ಮ ನೆಲದ ಬಗ್ಗೆ ನಮ್ಗೆ ಸ್ವಾಭಿಮಾನ ಬರಬೇಕು. ಆವಾಗೆಲ್ಲ ಕಾಲೋನಿ ಡ್ಯಾಮ್ ನಿರ್ಮಾಣ ಮಾಡಬೇಕಾದ್ರೆ ನಿಮಗೆ ರಸ್ತೆ ಬರುತ್ತೆ, ನಿಮಗೆ ಆಸ್ಪತ್ರೆ ಸಿಗುತ್ತೆ, ನಿಮಗೆ ಮನೋರಂಜನಾ ಥಿಯೇಟರ್ ಸಿಗುತ್ತೆ, ನಿಮಗೆ ನೀರು ಸಿಗುತ್ತೆ, ನಿಮಗೆ ವಿದ್ಯುತ್ ಸಿಗುತ್ತೆ, ನಿಮಗೆ ಸ್ಕೂಲ್ ಸಿಗುತ್ತೆ, ಎಲ್ಲ ಸಿಗುತ್ತೆ ಬಣ್ಣದ ಮಾತುಗಳಿಂದ ಒಪ್ಸಿದ್ರು. ಅವ್ರ ಕೆಲಸ ಆದ್ಮೇಲೆ ಎಲ್ಲ ಡೆಮಾಲಿಷ್ ಮಾಡೋದು. ಇದನ್ನು ಯಾರು ಕೇಳಬೇಕು ಅಂತ. ಈ ನಡುವೆ ಈಗೇನಾದ್ರು ಒಂದು ಆಶಾಭಾವ ನಮಗಿರೋದು ನಗರ ಹೋಬಳಿಯ ಜನರಾಗಿ ಅಥವಾ ಬಿದನೂರಿನ ನಾಗರಿಕರಾಗಿ ಹೇಳೋದಾದ್ರೆ ಇರ್ತಕ್ಕಂಥ ಒಂದೇ ಒಂದು ಅವಕಾಶ ಪ್ರವಾಸೋದ್ಯಮ. ಆ ನಿಟ್ಟಿನಲ್ಲಿ ಇತಿಹಾಸದಲ್ಲಿ ಇಲ್ಲಿ ನಿಜವಾಗ್ಲೂ ನಗರ ಮತ್ತು ಮುಳುಗಡೆ ಆಗಿರಲಿಲ್ಲ ಅಂದ್ರೆ ನಗರ ಟು ಹೊಸನಗರ ಬರೀ 12 ಕಿಲೋಮೀಟರ್ ಅಷ್ಟೇ. ಯಾವ ರೀತಿ ವ್ಯವಸ್ಥೆ ಇತ್ತು ಕೇಳಿದ್ರೆ ಇಲ್ಲಿಂದ ಹೊಸನಗರಕ್ಕಿಂತ ಹೋಗಿಂದ ಸುತ್ತ ಬರುತ್ತಲ್ಲ, ಸುತ್ತ ತನಕ ಒಂದೇ ಹದನಾದ ಇದು, ಎಲ್ಲೂ ಕೂಡ ಉಬ್ಬು ತಗ್ಗುಗಳು ಎಲ್ಲೂ ಇಲ್ಲ. ಇವತ್ತು ನಗರ ಹೊಸನಗರ ಒಂದು ಆಗ್ತಿತ್ತು. ಆಮೇಲೆ ಏನ ಮುಳುಗಡೆ ಆಯ್ತು, ಇದು ಹಳೆ ನಗರ ಆಯ್ತು, ಅದು ಹೊಸನಗರ ಆಯ್ತು. ಟೋಟಲ್ ಒಟ್ಟಾರೆ ನಾವು ಅವತ್ತಿಂದನೂ ಬಸವಳಿತಾನೆ ಇದ್ದೀವಿ. ಇಲ್ಲಿ ಬಸವನ ಬ್ಯಾಂಡಲ್ಲಿ ಇದೆಯಲ್ಲ, ಇಂಥದ್ದಾದ್ರೂ ಒಂದಷ್ಟು ಇಲ್ಲಿಯ ಯುವಕರು, ಇಲ್ಲಿಯ ಹಿರಿಯರೆಲ್ಲ ಸೇರಿ ಎಳ್ಳಮಾಸೆಯನ್ನು ಮಾಡ್ತಾ ಬರ್ತಿದ್ರು. ಈ ಸಲ ಅದಕ್ಕೊಂದು ಚೌಕಟ್ಟು ಬೇರೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ, ಒಂದಷ್ಟು ಪ್ರಚಾರಕ್ಕೆ ತರಬೇಕು ಅಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಂಘಟಿತವಾಗಿ ಕೆಲಸ ಮಾಡಲಾಗಿದೆ. ಹಾಗಾಗಿ ಇವತ್ತು ಈ ಹಂತ ನಿಮ್ಮನ್ನು ಕೂಡ ಇಲ್ಲಿ ಕರೆಸಿದೆ ಅಂತ ಹೇಳಿದ್ರೆ ಆ ಪ್ರಯತ್ನ ಕಾರಣ ಅಂತ ಅನಿಸುತ್ತೆ. ಹಾಗಾಗಿ ಮುಂದಿನ ದಿನ ಆದರೂ ಇದು ನಮಗೆ ವರ ಆಗಲಿ, ದೇವಗಂಗೆ ಅನ್ನೋದು ನಗರ, ಇಡೀ ನಗರ ಹೋಬಳಿಗೆ ಒಂದು ವರ ಆಗಲಿ ಅಂತ ನಾವು ತುಂಬಾ ಚೆನ್ನಾಗಿದೆ. ಇವತ್ತು ಎಲ್ಲ ಸಾರ್ವಜನಿಕರು ಎಲ್ಲರ ಸಹಕಾರದಿಂದನೇ ಆಗಿರೋದು. ಇದು ಊರ ಜನ ಮತ್ತೆ ಹೊರಗಡೆ ಜನರು ಬಹಳಷ್ಟು ಜನ ಕೊಟ್ಟಿರ್ತಾರೆ. ಆ ರೀತಿಯಲ್ಲಿ ಎಲ್ಲರೂ ಸಹಕಾರ ಮಾಡಿರ್ತಾರೆ. ಹೋದಲ್ಲೆಲ್ಲ ಎಲ್ಲರೂ ನಮ್ಮ ಮನೆಯವರು ಕೂಡ ಹೋಗಿರ್ತಾರೆ, ಎಲ್ಲರೂ ಸೇರಿ ಹೋಗ್ತಾರೆ. ಅಂದ್ರೆ ದೊಡ್ಡವರು ಸಣ್ಣವರು ಅನ್ನೋ ಸೇರಿದೆ. ಅದರೊಳಗೆ ಯುವಕರು, ಇತ್ತಿನ ಯುವಕರು ತುಂಬಾ ಅದ್ರ ಬಗ್ಗೆ ಆಸಕ್ತಿ ಹೊಂದಿದ್ದಾರೆ. ಇದನ್ನು ಮುಂದೆ ತರಬೇಕು, ಇದು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವ್ರ ಪ್ರಯತ್ನ ಸತತವಾಗಿ ಪ್ರಯತ್ನ ಪಡ್ತಾರೆ. ಅದೇ ಒಂದು ಒಳ್ಳೆ ಕೆಲಸ ಅಂತ ನಾವು. ಹಿಂದೆ ಆಗಿತ್ತು ಸರ್, ಸುಮಾರು 400 ವರ್ಷಗಳಲ್ಲಿ ಗತವೈಭವ, ಮದುವೆ, ವಿವಾಹ ಸಮಾರಂಭ, ಆ ಪೌಳಿಲೆಲ್ಲ ಆಗಿತ್ತು. ಇಲ್ಲೇ ಇಡೀ ಬೀದೂರು ಇಲ್ಲೇ ಮದುವೆ ಆಗ್ತಿತ್ತು, ವಿವಾಹ ಆಗ್ತಿತ್ತು, ಕಟ್ಟುನಿಟ್ಟಾಗಿತ್ತು. ಇವತ್ತಿನ ಕಾರ್ಯಕ್ರಮದ ವ್ಯವಸ್ಥೆ ಎಲ್ಲ ಹೆಂಗನ್ಸುತ್ತೆ ನಿಮಗೆ? ನಮ್ಮ ಗ್ರಾಮಸ್ಥರು, ಊರಿನವರು, ದಾನಿಗಳು ಎಲ್ಲರೂ ಪುಣ್ಯ ಪಡ್ತಾರೆ. ಯಾರು ಶ್ರೀಮಂತರು ಇಲ್ಲೇ ಇಲ್ಲ, ಕಡಿಮೆ ಇದ್ದಾರೆ. ಆದರೆ ದಾನಿಗಳು ಜಾಸ್ತಿ. ನೋಟ್ ತೆಗೆಯೋದು, ಟ್ರೆಜರಿಗೆ ಹೋಗಿ ಬ್ಯಾಡು ಅಂತ ಹೇಳುವುದು, ದಾನಿಗಳು ಜಾಸ್ತಿ. ಬಹಳ ಖುಷಿ ಆಗತ್ತೆ ನೋಡಿ ಸಮಾರಂಭ ನಿಮಗೆ. ಹೌದಾ? ನಿಮಗೆ ಖುಷಿ ಆಯ್ತು, ಹೆಮ್ಮೆ ಆಯ್ತು. ಇದೊಂದು ಅದ್ಭುತವಾದಂಥ ಸ್ಥಳ ಇದು.
ಇತ್ತೀಚೆಗೆ ಒಂದು 5 ವರ್ಷದಿಂದ ಈಚೆ ಇಲ್ಲಿ ಪ್ರವಾಸಿಗರು ಜಾಸ್ತಿ ಬರ್ತಾ ಇದ್ದಾರೆ. ಮಹಾರಾಜರ ಕಾಲದಿಂದನೂ ಇದು ತುಂಬಾ ಫೇಮಸ್ ಅಂತ ಇದಿದೆ. ರಾಣಿಯರು ಇಲ್ಲಿ ಈ ದೇವಗಂಗೆ ಬಂದು ಸ್ನಾನ ಮಾಡಿ ನಂತರ ಅಲ್ಲಿ ಕಲ್ಗದ್ರಿ ಆ ದೇವಸ್ಥಾನದಲ್ಲಿ ಅವರು ಪೂಜಾರ್ಪಣೆ ಎಲ್ಲ ಮಾಡ್ಕೊಂಡು ಹೋಗ್ತಿದ್ರಂತೆ. ಆ ಕುದುರೆ ಮೇಲೆ ಬಂದು ಅವರು ಇಲ್ಲಿ ಬಂದು ಸ್ನಾನ ಮಾಡ್ತಿರೋದು ಕೇಳಿದ್ದೀನಿ. ಬಟ್ ಇನ್ನೊಂದು ಏನಂತ ಹೇಳಿದ್ರೆ, ಹಿಂದೆ ಭಾಳಷ್ಟು ವರ್ಷ ಹಿಂದೆ ಸರ್ ವಿಶ್ವೇಶ್ವರಯ್ಯ ಕೂಡ ಇಲ್ಲಿ ಒಂದು ವಿಸಿಟ್ ಮಾಡಿದ್ದಾರೆ. ಅವರಿಗೆ ಅಲ್ಲಿ ಬೃಂದಾವನ್ ಗಾರ್ಡನ್ಸ್ ಮಾಡೋಕ್ಕೆ ಇದು ಸ್ಫೂರ್ತಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಆ ಥರದ ಒಂದು ಗುಲಾಬಿ ತೋಟ ಇತ್ತಂತಿಲ್ಲಿ. ಬಟ್ ಇತ್ತೀಚೆಗೆ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಕೇರ್ ತಗೊಂಡಿದ್ದಾರೆ. ಅದಲ್ಲದೆ ನಮ್ಮೂರ ಕೆಲವು ಬರಹಗಾರರು, ಆಮೇಲೆ ಗುಡ್ ಮಾರ್ನಿಂಗ್ ಕರ್ನಾಟಕ ಅದರ ರವೀಂದ್ರವರು, ಇವರೆಲ್ಲ ವ್ಯಾಪಕ ಪ್ರಚಾರ ಕೊಟ್ಟು ಸ್ವಲ್ಪ ಹೆಚ್ಚು ಪ್ರವಾಸಿಗರು ಇಲ್ಲಿ ಬರಹಾಗೆ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಯಲ್ಲಮ್ಮ ಜಾತ್ರೆ ಇದು 3ನೇ ವರ್ಷದ ಇತ್ತೀಚೆಗೆ ತುಂಬಾ ಪ್ರಸಿದ್ಧಿಯಾಗಿದೆ. ಭಾಳಷ್ಟು ಜನ ಬರ್ತಾರೆ. ಇತ್ತೀಚೆಗೆ ಇವತ್ತಂತೂ ಈ ವರ್ಷದ ಇದು ವಿದ್ಯುತ್ ದೀಪದ ಅಲಂಕಾರ ಭಾಳ ವಿಶೇಷವಾಗಿದೆ. ಇವತ್ತು ಸುಮಾರು 100 ಜನ ಇಲ್ಲಿ ಸೇರಿ ಅನ್ನ ಸಂತರ್ಪಣೆ ಇದೆಲ್ಲ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದೊಂದು ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮ. ಇದು ಹಿಂದಿನಿಂದ ಬರಬೇಕಿತ್ತು. ಆದರೆ ಇತ್ತೀಚೆಗೆ ಎಚ್ಚೆತ್ತುಕೊಂಡು ಈ ಪುರಾತತ್ವ ಇಲಾಖೆ ಇವ್ರದ್ದು ಈ ಕಡೆ ಗಮನ ಹರಿಸಬೇಕು. ಹೊಸನಗರನೂ ಅಷ್ಟೇ ಕೋಟೆ ಇದೆ, ನಗರ ಕೋಟೆ, ಅದು ಮತ್ತಿಲ್ಲಿ ದೇವಗಂಗೆ ಇದು, ಆಮೇಲೆ ಇಲ್ಲಿ ಸಮಾಧಿಗಳಿದೆ ರಾಜರದು. ಇದಕ್ಕೆಲ್ಲ ಸ್ವಲ್ಪ ಸರ್ಕಾರ ಎಚ್ಚೆತ್ತುಕೊಂಡು ಕಾಪಾಡೋಂಥ ಇದನ್ನು ಮಾಡಬೇಕಾಗುತ್ತೆ. ಇವತ್ತು ತುಂಬ ಚೆನ್ನಾಗಿ ಜಾತ್ರೆ ನಡೀತಾ ಇದೆ. 100 ಜನ ಬಂದಿದ್ದಾರೆ. ಕೆಳದಿ ಅರಸರ ಕಾಲದಲ್ಲಿ ನಗರ ಆಳ್ವಿಕೆ ಕಾಲದಲ್ಲಿ ಈ ರಕ್ಷಣೆಗೋಸ್ಕರ ನಗರ ಬಿದ್ನೂರು ಕೋಟೆಯನ್ನು ಮಾಡಿಕೊಂಡಂತಹ ಅರಸರು ರಾಣಿವಾಸದವರಿಗೆ ಒಂದು ಕೊಳ ಆಗಬೇಕಾಗಿತ್ತು. ಹಾಗೆ ಕೃಷಿ ಚಟುವಟಿಕೆಗೆ ಒಂದು ಜೀವ ಸೆಲೆ ಬೇಕಾಗಿತ್ತು, ನೀರಿನ ಸೆಲೆ ಬೇಕಾಗಿತ್ತು. ಹಾಗೆ ಬೆಟ್ಟದಿಂದ ಹರಿದು ಬಂದಂತಹ ಒಂದು ನೀರನ್ನು ಕಂಡುಕೊಂಡಂಥ ಅರಸಮಂತಂದವರು ಇಲ್ಲಿ ಒಂದು ಕೊಳವನ್ನು ನಿರ್ಮಾಣ ಮಾಡ್ತಾರೆ. ನೀವು ನಮ್ಮ ಬ್ಯಾಕ್ ಡ್ರಾಪಲ್ಲಿ ನೋಡ್ಬೋದು. ಇಲ್ಲಿ 7 ಕೊಳಗಳು ಅಂತ ಹೇಳ್ತಾರೆ. ಒಂದು ಕಾರಂಜಿ ಇತ್ತು, ಇನ್ನು 6 ಕೊಳಗಳು. ಅಂದರೆ ದೊಡ್ಡ ಕೊಳದಲ್ಲಿ ನೀರು ಹರಿದು ಬಂದು ಹಂತ ಹಂತವಾಗಿ ಅದು ಫಿಲ್ಟರ್ ಆಗಿ ಕೃಷಿ ಚಟುವಟಿಕೆಗಳಿಗೆ ಹೋಗ್ತಾ ಇತ್ತು ಅಂತ. ಅಂದರೆ ಸ್ನಾನ ಮಾಡಿದ ನೀರು ಕಲುಷಿತವಾಗದೆ ಕೃಷಿ ಚಟುವಟಿಕೆಗೆ ಹೋಗ್ತಾ ಇತ್ತು ಅಂತ. ಇಂತಹ ದೇವಗಂಗೆಯನ್ನು ಸರ್ ವಿಶ್ವೇಶ್ವರಯ್ಯನವರು ಒಮ್ಮೆ ಭೇಟಿ ಕೊಡ್ತಾರೆ. ಆ ಭೇಟಿ ಕೊಟ್ಟಾಗ ಅವ್ರಿಗೆ ಅನಿಸಿದ್ದು ಇಲ್ಲಿ ಗುಲಾಬಿ ತೋಟಗಳು ಇತ್ತು ಅಂತ. ಇಲ್ಲಿ ರಾಣಿವಾಸದವರು ಸ್ನಾನ ಮಾಡಿ ಗಂಗಾಧರೇಶ್ವರನಿಗೆ ಅರ್ಚನೆ ಮಾಡಿ ಅರಮನೆಗೆ ತಲುಪುವಷ್ಟರಲ್ಲಿ ಕೊಲ್ಲೂರಿನಿಂದ ಮೂಕಾಂಬಿಕೆ ಪ್ರಸಾದ ಅರಮನೆಗೆ ಬರಬೇಕಾಗಿತ್ತು. ಆ ಅರಮನೆಗೆ ಪ್ರಸಾದ ಬಂದ ಮೇಲೆ ಅಲ್ಲಿ ಭೋಜನ ಆಗ್ತಾ ಇತ್ತು ಅಂತ ಪ್ರತೀತಿ ಇದೆ. ಅದನ್ನು ಕೆಳದಿನ ರೂಪವಿಜಯದಲ್ಲಿ ಲಿಂಗಣ್ಣ ಕವಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಹಾಗೆ ನಾವು ಶಿವತತ್ವ ರತ್ನಾಕರದಲ್ಲೂ ನಾವು ಅದನ್ನು ಉಲ್ಲೇಖವನ್ನು ಕಾಣ್ಬೋದು. ಹಾಗೆ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದು ಅಂದರೆ, ನೀವು ನಗರ ಭಾಗದಲ್ಲಿ ಹೋದರೆ ಇವತ್ತಿಗೂ ನಮಗೆ ಕಲ್ಲಿನ ಸೇತುವೆ ಕಾಣುತ್ತೆ. ಇವತ್ತಿಗೂ ಸುಸ್ಥಿತಿಯಲ್ಲಿದೆ. ಹೆಚ್ಚು ಕಮ್ಮಿ 400-450 ವರ್ಷ ಹಳೆಯ ಸೇತುವೆ ಕೊಲ್ಲೂರು ನಗರ ಮತ್ತು ಕೊಲ್ಲೂರಿಗೆ ಸಂಪರ್ಕ ಬೆಳೆಸ್ತಾ ಇತ್ತು. ಈ ದೇವಗಂಗೆ ಕೊಳ ಯಾಕಾಯಿತು ಅನ್ನೋದಕ್ಕೋಸ್ಕರ ಅಂದರೆ ಈ ವಿಶ್ವೇಶ್ವರಯ್ಯನವರು ಇದನ್ನು ಬಂದು ನೋಡಿದ್ಮೇಲೆ, ನೀವು ಇವತ್ತು ನಾವು ಬೃಂದಾವನ ಗಾರ್ಡನ್ ಅಂತ ಏನು ಅಚ್ಚರಿಯಿಂದ ನೋಡ್ತೀವಿ ಮೈಸೂರಿನಲ್ಲಿ, ದೇವಗಂಗೆ ಕೊಳವನ್ನು ನೋಡಿದಂಥ ವಿಶ್ವೇಶ್ವರಯ್ಯನವರು ಅದರ ಪ್ರತಿರೂಪವಾಗಿ ಮೈಸೂರಿನಲ್ಲಿ ಮಾಡಬೇಕು ಅನ್ನೋದಕ್ಕೆ ಯಾಕೆ ಬಂತು ಅವರಿಗೆ ಅಂದರೆ, ಇದರ ವೈಭವವನ್ನು ನೀವು ಈ ಕೊಳದಲ್ಲಿ 6 ಕೊಳಗಳನ್ನು ನೀವು ನೋಡ್ಬೋದು. ಒಂದಕ್ಕಿಂತ ಒಂದು ನಿರ್ಮಾಣ ತುಂಬ ಅದ್ಭುತವಾಗಿದೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ನೀವು ಹೆಂಡೆಗದ್ದೆ ಹೋಗ್ಬೋದು. ಈ ಹೆಂಡೆಗದ್ದೆ ಅಂತ ಸಿಗುತ್ತೆ. ಇಲ್ಲಿಂದ 2 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಹೋದರೆ ಅಲ್ಲಿ ಗಳಿಗೆ ಬಟ್ಲು ಅಂತ ಒಂದು ಕೊಳ ಇದೆ. ಸೇಮ್ ಇದೇ ಥರದೇ ಒಂದು ಕೊಳ ಇದೆ. ಅದು ಅಲ್ಲಿ ಶೃಂಗೇರಿ ಗುರುಗಳದ ಒಂದು ಇದಿತ್ತು, ವಿಶ್ವವಿದ್ಯಾನಿಲಯ ಇತ್ತು. ಆ ವಿಶ್ವವಿದ್ಯಾನಿಲಯಕ್ಕೋಸ್ಕರ ಅಲ್ಲೂ ಕೂಡ ಇದೇ ರೀತಿ ಕೃಷಿ ಹೊಂಡಗಳನ್ನು ಮಾಡಿದ್ದಾರೆ. ಅಂದರೆ ಈ ಜೀವಸೆಲೆ ಕೃಷಿಗೋಸ್ಕರ ಬಳಸ್ತಾ ಇತ್ತು. ಆ ವಿಶ್ವವಿದ್ಯಾನಿಲಯಕ್ಕೆ ಬೇಕಾದಂತಹ ಕೊಳನ ನಿರ್ಮಾಣ ಮಾಡಿ ಅಲ್ಲಿ ಪ್ರಹರಿಗಳನ್ನು ಇಡ್ತಾ ಇದ್ದಾರೆ. ಅಂದರೆ ನಾವು ಕಣ್ಣು ರೆಪ್ಪೆ ಬಡಿದು ಮುಚ್ಚಿ ತೆಗೆಯುವಂಥ ಸಮಯದಲ್ಲಿ ಗಳಿಗೆಗಳನ್ನು ನಾವು ಯಾವ ರೀತಿ ಎಣಿಸ್ತೀವಿ, ಇವತ್ತಿಗೆ ನಾವು ಸ್ಟಾಪ್ ವಾಚ್ ಅಂತ ಏನು ಮಾಡ್ತೀವಿ, ಅದೇ ರೀತಿ ವೈಜ್ಞಾನಿಕವಾಗಿ ಅಲ್ಲಿ ಗಳಿಗೆ ಪಟ್ಟಣಗಳನ್ನ ಇದೇ ಕೆಳದಿ ಅರಸರ ಕಾಲದಲ್ಲಿ ನಿರ್ಮಾಣ ಆಗುತ್ತೆ. ಆ ಪ್ರೇರಣೆ ದೇವಗಂಗೆ ಕೊಳವು ಆಗುತ್ತೆ.